ಫ್ರೆಂಡ್ಸ್, MP ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ಆರೋಗ್ಯಕರವಂತಹ ರೆಸಿಪಿನ ಮಾಡ್ತಾ ಇದ್ದೀನಿ. ಅದು ಯಾವ ರೆಸಿಪಿನಪ್ಪ ಅಂತ ಅಂದರೆ ಗಣಕೆ ಸೊಪ್ಪಿನ ಪಲ್ಯ. ಎಲ್ಲರೂ ನಿಮಗೆ ಅಪರೂಪ ಗಣಕೆ ಸೊಪ್ಪು ಸಿಕ್ಕಿರೆ ಆ ಸೊಪ್ಪಲ್ಲಿ ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೆಯದಂತ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಇಷ್ಟು ಗಣಕೆ ಸೊಪ್ಪನ್ನು ತಗೊಂಡಿದ್ದೀನಿ. ನನಗೆ ಇಷ್ಟು ಗಣಕೆ ಸೊಪ್ಪು ಸಿಕ್ಕಿದೆ. ಇಲ್ಲಿ ತುಂಬ ಮಣ್ಣಿನ ಅಂಶ ಇರುತ್ತೆ, ಅದಕ್ಕೋಸ್ಕರ ರೀತಿ ಕೊಡ್ಕೋತಾ ಇದ್ದೀನಿ. ಇವಾಗ ಇದನ್ನ ನೀಟಾಗಿ ಒಂದ್ಸಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವುದೋ ಚೆನ್ನಾಗಿರೋ ಎಲೆ ಇದೆ ಅದನ್ನೆಲ್ಲ ಈ ರೀತಿ ಬಿಡಿಸ್ಕೊತಾ ಇದ್ದೀನಿ. ಚೆನ್ನಾಗಿಲ್ಲದೆ ಇರೋದೆಲ್ಲ ತೆಗ್ದಾಕ್ತಾ ಇದ್ದೀನಿ. ಮತ್ತು ಇದರಲ್ಲಿ ಹುಳುಗಳು ಕೂಡ ಇರುತ್ತೆ, ಅದನ್ನ ಕ್ಲೀನಾಗಿ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನಿಮಗೆ ಗಣಕಿ ಹೂವನ್ನು ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ಅದನ್ನ ಸಿಪ್ಪೆ ತೆಗೆದು ಕ್ಲೀನಾಗಿ ಒಂದು 3-4 ನೀರನ್ನ ತೊಳೆದು ಇವಾಗ ಒಲೆ ಮೇಲೆ ನೀರು ಬಿಸಿ ಹಾಕಿಟ್ಟಿದ್ದೆ, ಅದಕ್ಕೆ ನಾನು ಈ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಸೊಪ್ಪನ್ನ ಕೂಡ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ನಾನು ಸೊಪ್ಪನ್ನ ಕೂಡ ಬೇಯಿಸ್ಕೊಟ್ಟಿದ್ದೀನಿ. ಇದು ಸ್ವಲ್ಪ ಕಹಿ ಅಂಶ ಇರುತ್ತೆ, ಅದಕ್ಕೋಸ್ಕರ ನಾನು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ರಸನ ತೆಗೆದುಕೊಳ್ತಾ ಇದ್ದೀನಿ. ನೀವೇನು ರಸ ಬೇಕಿದ್ರೆ ಅದಕ್ಕೆ ಸ್ವಲ್ಪ ಸೊಪ್ಪನ್ನ ರುಬ್ಬಿ ಹಾಕಿ ಸಾಂಬಾರನ್ನು ಕೂಡ ಮಾಡ್ಕೋಬಹುದು. ಈ ರೀತಿ ನಾನು ಸೊಪ್ಪನ್ನ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ ಸಾಸಿವೆ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಗೆ ಕರಿಬೇವು ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಎಲ್ಲನೂ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ. ಗಣಕೆ ಸೊಪ್ಪಿನಲ್ಲಿ ತುಂಬಾ ಆರೋಗ್ಯಕರವಾದಂತಹ ಅಂಶಗಳಿವೆ. ಇದು ಯಾರಿಗೆ ಉಷ್ಣ ಇರುತ್ತೆ ಅಂಥವ್ರಿಗೆ ಇದು ತಂಪಾಗುತ್ತೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಟ್ಟಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ 1-2 ಮೊಟ್ಟೆನ ಹೊಡೆದಿದ್ರೊಳಗೆ ಹಾಕ್ತಾ ಇದ್ದೀನಿ. ಇದು ಏನು ಜಾಸ್ತಿ ಕಹಿ ಇರಲ್ಲ. ಈ ರೀತಿ ಮೊಟ್ಟೆ ಹಾಕೋದ್ರಿಂದ ಕಹಿ ಅಂಶನೂ ಕೂಡ ಕಡಿಮೆ ಆಗುತ್ತೆ. ಯಾರಲ್ಲಿ ತುಂಬ ಹೀಟ್ ಇರುತ್ತೆ ಅಂಥವ್ರಿಗೆ ಇದು ತುಂಬಾ ತಂಪಾಗುತ್ತೆ. ಹಾಗೆ ಯಾರಲ್ಲಿ ಒಳಜರ ಇರುತ್ತೆ ಅಂಥವ್ರು ಕೂಡ ಈ ಗಣಕೆ ಸೊಪ್ಪು ಒಳ್ಳೆ ಉಪಯುಕ್ತವಾದಂಥ ಮದ್ದು ಅಂತ ಹೇಳ್ತಾ ಇದ್ದೀನಿ. ಈ ರೀತಿ ಎಲ್ಲನೂ ಕೂಡ ನಾನು ಕೈ ಆಡಿಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಬೇಯಿಸಿರೋಂತಹ ಸೊಪ್ಪನ್ನ ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಸೊಪ್ಪೆಲ್ಲ ಹಾಕೋತಾ ಇದ್ದೀನಿ. ಮತ್ತು ಯಾರಿಗೆ ಶೀತ, ಕೆಮ್ಮು, ಕಫ ಇರುತ್ತೋ ಅಂಥವ್ರು ಕೂಡ ಈ ಸೊಪ್ಪು ತುಂಬಾ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ತಿನ್ನಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ. ಮಕ್ಕಳಿಗೂ ಕೂಡ ಈ ರೀತಿ ಮಾಡಿಕೊಡಿ. ಇದರಲ್ಲಿ ತುಂಬಾ ಪ್ರೋಟೀನ್, ವಿಟಮಿನ್ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ಕೂಡ ಸ್ವಲ್ಪ ನೀರೆಲ್ಲ ಹೋಗಬೇಕು, ಆ ರೀತಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಇದನ್ನ ಮುಚ್ಚಿಡ್ತಾ ಇದ್ದೀನಿ. ಅಪರೂಪಕ್ಕೆ ಗಣಕೆ ಸೊಪ್ಪು ಸಿಕ್ಕಿರೆ ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿ. ಆರೋಗ್ಯ ತುಂಬಾನೇ ಒಳ್ಳೆಯದು, ಹಾಗೆ ತುಂಬಾನೇ ರುಚಿಕರವಾಗಿರುತ್ತೆ. ಈ ರೆಸಿಪಿ ಮೊಟ್ಟೆ ಹಾಕೋದ್ರಿಂದ ಗಣಕೆ ಸೊಪ್ಪನ್ನ ತಿಂದಿದ್ದೇ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ, ಸೂಪರ್ ಆಗಿರುತ್ತೆ. ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದು ಸೈಡ್ ಡಿಶ್ಗೆ ಹಾಗೆ ತಿನ್ನೋಕ್ಕೂ ತುಂಬಾ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.